ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಮುಂಚೆ ನಾನು ಒಂದು ಸೀರೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ರಿ, ತುಂಬ ಜನ ನನಗೆ ಹೆಲ್ಪ್ ಆಯಿತು ಅಂತ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿಗೆ ನಾನು ಸದಾ ಚಿರಋಣಿ. ಹಾಗಾಗಿ ಇವತ್ತೊಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ 10 ಟಿಪ್ಸನ್ನು ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಜನ ಏನು ಮಾಡ್ತಾರೆ, ಈ ಥರ ಸಿಂಗಲ್ ಪಲ್ಲು ಸೀರೆ ಉಡ್ತಾರಲ್ವಾ, ಆವಾಗ ಶೋಲ್ಡರ್ ಮೇಲೆ ಒಂದೇ ಪಿನ್ನನ್ನು ಹಾಕ್ಬಿಡ್ತಾರೆ ಅಲ್ವಾ. ಹಾಗೆ ಮಾಡಬಾರ್ದು. ಅದಕ್ಕಿಂತ ಬೆಟರ್ ಏನು ಮಾಡ್ಬೋದು ಅಂತಂದರೆ ನೋಡಿ, ನಾವು ಈ ಏನು ಸಿಂಗಲ್ ಪಲ್ಲು ಏನಿದೆ ನಮಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ಫಸ್ಟಿಗೆ ನೋಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ನೋಡಿ, ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಫಿಕ್ಸ್ ಮಾಡಿಬಿಟ್ಟು ಬ್ಯಾಕ್ ಸೈಡಲ್ಲಿ ಒಂದು ಪಿನ್ನನ್ನು ಹಾಕ್ಕೋಬೇಕು. ನೋಡಿ, ನಮ್ಮ ಬ್ಲೌಸಿಗೆ ಮತ್ತು ಸೀರೆಗೆ ಸೇರಿಸಿ ಒಂದು ಪಿನ್ನನ್ನು ಹಾಕ್ಕೋಬೇಕು. ನಾವು ಹಾಕ್ಕೋಬೋದು, ಇಲ್ಲಾಂದರೆ ಬೇರೆಯವ್ರ ಹೆಲ್ಪ್ ಕೂಡ ತೊಗೊಂಡು ಹಾಕ್ಕೋಬೋದು. ಸೊ ಈ ಥರ ಮಾಡಿ ಆಮೇಲೆ ಫ್ರಂಟಲ್ಲಿ ನೋಡಿ, ಈ ಥರ ಭುಜದಕ್ಕಿಂತ ಅಂದರೆ ಭುಜದ ಮುಂದೆ ಒಂದು ಪಿನ್ನನ್ನು ಹಾಕೋಬೇಕು. ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸಿಂಗಲ್ ಪಲ್ಲು ಆ ಕಡೆ ಈ ಕಡೆ ಆಗಲ್ಲ ಮತ್ತು ತುಂಬ ಕಂಫರ್ಟೇಬಲ್ ಆಗಿ ಕೂರುತ್ತೆ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ಏನಂದರೆ, ತುಂಬ ಬಿಗಿನರ್ಸಿಗೆ ಏನು ಪ್ರಾಬ್ಲಮ್ ಇರುತ್ತೆ, ಈ ಸೀರೆ ನೆರಿಗೆಯನ್ನು ಹೇಗೆ ಫಿಕ್ಸ್ ಮಾಡಬೇಕು ಅಂತ. ಸೊ ಒಂದು ಸೊಲ್ಯೂಷನ್ ಅಂತಂದರೆ, ನಾವು ಯಾವಾಗಲೂ ಸೀರೆ ಸೆರಗನ್ನು ಲೆಫ್ಟಲ್ಲಿ ಹಾಕ್ತೀವಲ್ವಾ, ಸೊ ಅದೇ ಥರ ಸೀರೆಯ ಮತ್ತೊಂದು ನೆರಿಗೆ ಏನಿದೆ, ಕೆಳಗಿನ ನೆರಿಗೆ, ಇದು ಕೂಡ ಲೆಫ್ಟಲ್ಲೇ ಬರುತ್ತೆ. ಮತ್ತು ಕೆಲವರಿಗೆ ಅದನ್ನು ಎಲ್ಲಿ ನಾವು ಫಿಕ್ಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ನಮ್ಮ ಮೂಗಿನ ತುದಿಗೆ ನೇರವಾಗಿ ಅಂದರೆ ಸೆಂಟ್ರಲ್ಲಿ ನಾವು ಈ ಒಂದು ನೆರಿಗೆನ ಟಕ್ಕಿನ್ ಮಾಡೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಏನಾಗುತ್ತೆ, ನಾವು ಸೀರೆನ ಉಟ್ಟಾದ್ಮೇಲೆ ಮಾಡುವಂಥ ಒಂದು ಸಣ್ಣ ಮಿಸ್ಟೇಕ್ ನಮ್ಮ ಸೀರೆಯ ಲುಕ್ಕನ್ನೇ ಹಾಳು ಮಾಡಿಬಿಡುತ್ತೆ. ಅದೇನು ಅಂತ ಅಂದರೆ ನೋಡಿ, ಈ ಥರ ನಾವು ಫಸ್ಟ್ ಪ್ಲೀಟ್ ಏನಿದೆ ಅದನ್ನು ಫುಲ್ ಹೀಗೆ ಮೇಲೆ ಹಾಕ್ಕೊಂಡ್ಬಿಡ್ತೀವಿ. ಅಂದರೆ ಶೋಲ್ಡರ್ ನಮ್ಮ ಆರ್ಮ್ ಹೋಲ್ ಹತ್ರನೇ ಅಲ್ವಾ. ಸೊ ಆ ಥರ ಮಾಡೋದಕ್ಕಿಂತ ಏನು ಮಾಡಬೇಕು ಅಂತ ಅಂದರೆ, ನಮ್ಮ ಆರ್ಮ್ ಹೋಲ್ ಏನಿರುತ್ತೆ ಅದಕ್ಕಿಂತ 1-2 ಇಂಚು ಕೆಳಗಡೆ ನಾವು ಈ ಒಂದು ಫಸ್ಟ್ ಪ್ಲೀಟ್ ಏನಿದೆ ಅದನ್ನು ಅಲ್ಲಿ ಇಡಬೇಕಾಗತ್ತೆ. ನೋಡಿ, ಈ ಥರ ಮಾಡೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ. ನಾವು ಸೀರೆನ ಉಟ್ಟಾಗ ತುಂಬ ಹೀಗೆ ಫುಲ್ ಮೇಲೆ ಹಾಕ್ಕೊಳ್ಳೋಕ್ಕಿಂತ 1-2 ಇಂಚು ಗ್ಯಾಪಲ್ಲಿ ನಾವು ಈ ಒಂದು ಸಿಂಗಲ್ ಪ್ಲೀಟನ್ನು ಹಾಕಿದರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಓಕೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಏನಾಗುತ್ತೆ ಅಂದರೆ, ನಾವು ಸೀರೆ ಉಡುವಾಗ ಏನು ಮಾಡ್ತೀವಿ, ಈ ಒಂದು ಫಸ್ಟ್ ಪ್ಲೀಟ್ ಏನಿದೆ ಅದನ್ನು ಹೇಗೆ ಅರೇಂಜ್ ಮಾಡ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂತಂದರೆ ಸೀರೆ ಲುಕ್ ಬರೋದೇ ಅದರಿಂದ ಅಲ್ವಾ. ಸೊ ಏನಾಗುತ್ತೆ, ಇವಾಗ ನೋಡಿ ನಾನು ತೋರಿಸ್ತೀನಿ ಹೇಗೆ ಪ್ಲೀಟ್ ತೆಗೆಯೋದು ಅಂತ. ಸೊ ಇವಾಗ ಇದು ನನಗೆ ಪ್ಲೀಟ್ಗೆ ಬೇಕಾಗಿರುವಂತಹಷ್ಟು ಸ್ಯಾರಿ ಇಲ್ಲಿದೆ. ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನಾನು ಇಲ್ಲಿ ಮಾತಾಡೀನಿ ಬಟ್ ನಾನು ಮೈಕ್ ಯೂಸ್ ಮಾಡಿಲ್ಲ, ಹಾಗಾಗಿ ಕ್ಲಿಯರಾಗಿ ಕೇಳಿಸಿಲ್ಲ ಅಂತ ವಾಯ್ಸ್ ಓವರ್ ಮಾಡಿದ್ದೀನಿ, ಸರಿನಾ. ಸೊ ಸಿಂಗಲ್ ಪ್ಲೀಟ್ ನೋಡಿ, ಇದು ಫಸ್ಟ್ ಪ್ಲೀಟ್ ತೆಗೆಯುವಾಗ ಫಸ್ಟ್ ಪ್ಲೀಟ್ ಏನಿದೆ ಅಂದರೆ ಫುಲ್ ಲೆಂತಲ್ಲಿ ಬರಬೇಕು. ಕರೆಕ್ಟಾ. ನೋಡಿ, ಈ ಥರ ಫುಲ್ ಲೆಂತಲ್ಲಿ ಬಂದರೆ ಮಾತ್ರ ಆ ಲುಕ್ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಫಸ್ಟ್ ಪ್ಲೀಟನ್ನು ನಾವು ರೈಟ್ ಸೈಡಿಂದನೇ ತೆಗಿಬೇಕು. ಸೊ ಆಮೇಲೆ ಉಳಿದಂಥ ಪ್ಲೀಟ್ಸನ್ನು ಅದಕ್ಕೆ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ಸೀರೆ ಉಟ್ಟ ಮೇಲೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಕೆಲವೊಬ್ಬರು ಲೆಫ್ಟಿಂದ ತೊಗೊಳ್ತಾ ಬಂದರೆ ಏನಾಗುತ್ತೆ, ಇಲ್ಲಿ ಬರೋ ತನಕ ಲಾಸ್ಟ್ ಪ್ಲೀಟ್ ಸ್ವಲ್ಪ ಶಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆ ಥರ ಮಾಡಬೇಡಿ. ರೈಟಿಂದ ತೆಗೆದ್ರೆ ತುಂಬ ನೀಟಾಗಿ ಬರುತ್ತೆ. ಒಂದು ವೇಳೆ ಲೆಫ್ಟಿಂದ ತೆಗಿಬೇಕಂದ್ರೆ ಲೆಫ್ಟಿಂದ ತೆಗಿಬೋದು, ಆದರೆ ಫಸ್ಟ್ ಪ್ಲೀಟ್ ಅಂದರೆ ಲೆಫ್ಟಿಂದ ತೆಗಿತಾ ಬಂದರೆ ಲಾಸ್ಟ್ ಪ್ಲೀಟ್ ಕರೆಕ್ಟಾಗಿ ಬರೋ ಹಾಗೆ ನೀವು ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಟಕ್ಕಿನ್ ಮಾಡಬೇಕು. ನೋಡಿ, ಈ ಥರ ಮಾಡಿದರೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಲ್ವಾ. ಸೊ ಸೀರೆ ಲುಕ್ ಕಾಣೋದೇ ಇದರಿಂದ. ಹಾಗಾಗಿ ನೆಕ್ಸ್ಟ್ ಟೈಮು ನೆನಪಿಂದ ಫಸ್ಟ್ ಪ್ಲೀಟನ್ನು ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಏನಾಗುತ್ತೆ, ತುಂಬ ಸಲ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ. ಸೊ ಅವರಿಗಂತಲೇ ಹೇಳ್ತಾ ಇರೋದು, ಸೀರೆ ಉಟ್ಟಾಗ ಮೇಡಮ್ ಬ್ಯಾಕ್ ಸೈಡಲ್ಲಿ ಸೀರೆ ಫೋಲ್ಡ್ ಆಗುತ್ತೆ, ಏನು ಮಾಡಬೇಕು ಅಂತ ಕೇಳಿದ್ರಿ ಅಲ್ವಾ. ಏನು ಮಾಡ್ಬೋದು ಅಂತಂದರೆ, ನಾವು ಹಾಕುವಂಥ ಲಂಗ ಏನಿದೆ ಅದು ಆದಷ್ಟು ಉದ್ದ ಇರಬೇಕು. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ನಡೆಯುವಾಗೆಲ್ಲ ಕರೆಕ್ಟ್ ಆಗಲ್ಲ ಅಂದರೆ ಸ್ವಲ್ಪ ಲಂಗ ಗಿಡ್ಡದಾಗೆ ಹಾಕ್ತಾರೆ. ಹಾಗೆ ಮಾಡಬೇಡಿ. ಆದಷ್ಟು ಲಂಗದ ಉದ್ದ ಸ್ವಲ್ಪ ಲೆಂದಿ ಆಗಿದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ನಡೆಯುವಾಗ ನಮ್ಮ ಕಾಲು ಲಂಗಕ್ಕೆ ತಾಗದೆ ಸೀರೆಗೆ ತಾಗಿದರೆ ಸೀರೆ ಫೋಲ್ಡ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಮ್ಮ ಕಾಲು ಲಂಗಕ್ಕೆ ತಾಗಿದರೆ ನಡೆಯುವಾಗ ಸೊ ನಮ್ಮ ಸೀರೆ ಫೋಲ್ಡ್ ಆಗಲ್ಲ. ಸೊ ಇದು ಒಂದು ಟಿಪ್ಪು. ನಾನು ಯೂಶ್ವಲಿ ಉದ್ದವಾದ ಲಂಗವನ್ನೇ ಹಾಕ್ತೀನಿ, ಹಾಗಾಗಿ ಬ್ಯಾಕ್ ಸೈಡಲ್ಲಿ ಫೋಲ್ಡ್ ಆಗಲ್ಲ.
ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ನಾವು ಸೀರೆನ ಮೊದಲನೇ ದಿನ ಪ್ಯಾಕ್ ಮಾಡ್ತೀವಲ್ವ, ಆವಾಗ ಈ 3 ಪಾಯಿಂಟ್ಸನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸೀರೆಗೆ ಐರನ್ ಆಗಿದೆಯಾ, ಫಾಲ್ ಬೀಡಿಂಗ್ ಆಗಿದೆಯಾ ಅಂತ ನೋಡಬೇಕು. ಸೊ ನೆಕ್ಸ್ಟ್ ನಾವು ಹಾಕುವಂಥ ಬ್ಲೌಸಿಗೆ ಲಾಡಿ ಇದ್ದರೆ 2 ಲಾಡಿ ಇದೆಯಾ, ಕರೆಕ್ಟಾಗಿ ಟೈಟ್ ಆಗಿದೆಯಾ ಅಂತ ನೋಡುವಂಥದ್ದು. ಅದಾದಮೇಲೆ ಹುಕ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಕಾಜು ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟಾಗಿ ಒಂದ್ಸಲ ಬ್ಲೌಸನ್ನು ಖಂಡಿತವಾಗಿ ಹಾಕಿಬಿಟ್ಟು ಫಿಟ್ಟಿಂಗನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾವು ಹಾಕುವಂತಹ ಲಂಗ ಅಥವಾ ಪೆಟಿಕೋಟ್ ಏನಿದೆ ಅದರ ಲಾಡಿ ಇದೆಯಾ ಅಂತ ನೋಡಿ. ಒಂದು ಇದರಲ್ಲಿ ಮಿಸ್ ಆಯಿತು ಅಂದರೂ ಕೂಡ ಸೀರೆ ಉಡುವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ತುಂಬಾ ಯೂಸ್ಫುಲ್ ಆಗಿದೆ. ಯಾರಿಗಾದರೂ ಉಪಯೋಗ ಆಗುತ್ತೆ ಅಂದರೆ ಶೇರ್ ಮಾಡಿ. ಏನಾಗುತ್ತೆ ಅಂತಂದರೆ ಕೆಲವೊಂದ್ಸಲ ನಮ್ಮ ಪಲ್ಲು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಕೆಲಸ ಮಾಡುವಾಗ ನಮಗೆ ಗೊತ್ತಾಗಲ್ಲ ಅಲ್ವಾ, ಆಡ್ ಅನಿಸುತ್ತೆ ನೋಡೋರಿಗೆ. ಅವಾಗ ಏನು ಮಾಡ್ಬೋದು ಅಂತಂದರೆ ಈ ಒಂದು ಟಿಪ್ ತುಂಬಾ ಯೂಸ್ ಆಗುತ್ತೆ ನೋಡಿ, ಟ್ರೈ ಮಾಡಿ ಸರಿನಾ. ಈ ಒಂದು ನೋಡಿ, ಈಗ ನಮ್ಮ ಸೆರಗಿನ 2ನೇ ಪ್ಲೀಟ್ ಮತ್ತು ನಮ್ಮ ನೆರಿಗೆ ಏನಿರುತ್ತೆ ಅದಕ್ಕೆ ಸೇರಿ ಪಿನ್ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟೇ. ಈ ಥರ ಮಾಡಿಕೊಂಡ್ರೆ ನೀವು ಎಷ್ಟೇ ಕೆಲಸ ಮಾಡಿದರೂ ನಮ್ಮ ಸೆರಗು ಆ ಕಡೆ ಈ ಕಡೆ ಆಗಲ್ಲ. ಸೊ ಅನ್ಕಂಫರ್ಟೇಬಲ್ ಅನಿಸಲ್ಲ, ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ತುಂಬ ಯೂಸ್ಫುಲ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಈ ಟಿಪ್ಸ್ ಎಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರ ಜೊತೆಗೆ ಖಂಡಿತವಾಗಿ ಶೇರ್ ಮಾಡಿ. ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ ಅಂತ ಅಂದರೆ ಇದೊಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಎಲ್ಲರಿಗೂ, ಪಲ್ಲು ಹೇಗೆ ತೆಗೆಯೋದು ಅನ್ನೋದು ಅಲ್ವಾ. ತುಂಬ ಜನ ಕೇಳಿದರೆ ಮೇಡಮ್ ಪಲ್ಲು ತೆಗೆಯೋದು ಹೇಗೆ ಅನ್ನೋದನ್ನು ಹೇಳಿ ಅಂತ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೋಡಿ. ಪಲ್ಲು ತೆಗೆಯುವಾಗ ಫಸ್ಟ್ ಪ್ಲೇಟ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿ, ಅಂದರೆ ನಾರ್ಮಲಿ ನಮ್ಮ ಶೋಲ್ಡರ್ಗೆ ಎಷ್ಟು ಬೇಕು ಅಗಲ ಅಷ್ಟು ಅಗಲ ತೊಗೊಂಡ್ಬಿಟ್ಟು, ಸೊ ನೆಕ್ಸ್ಟ್ ಪ್ಲೇಟ್ಸ್ ಏನಿದೆ ಅದನ್ನು ಒಂದು ಅರ್ಧ ಇಂಚು ಅಥವಾ ಒಂದು 3/4 ಇಂಚು ಗ್ಯಾಪಲ್ಲಿ ನಾವು ನೆಕ್ಸ್ಟ್ ಪ್ಲೀಟನ್ನು ತೆಗಿಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ತುಂಬ ನೀಟಾಗಿ ಆ ಒಂದು ಪ್ಲೀಟ್ಸ್ ಅರೇಂಜ್ ಆಗುತ್ತೆ. ನೀವು ನೋಡಿರ್ಬೋದು ಕೆಲವೊಬ್ಬರು ಪ್ಲೀಟ್ಸು ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದು ಗೊತ್ತಾಗುತ್ತೆ ಅವ್ರು ಹಾಕ್ಕೊಂಡ್ಮೇಲೆ ಅಲ್ವಾ. ಸೊ ಆ ಥರ ಆಗಬಾರ್ದು ಅಂತ ಅಂದರೆ ಈ ಥರ ಒಂದು ಅರ್ಧ 3/4 ಇಂಚು ಗ್ಯಾಪ್ ಇಟ್ಬಿಟ್ಟು ನಾವು ಪ್ಲೀಟ್ಸನ್ನು ತೆಗೆದ್ರೆ ತುಂಬ ನೀಟಾಗಿ ಸೆರಗು ಬರುತ್ತೆ. ಎಲ್ಲ ಒಂದೇ ಅಳತೆಯಲ್ಲಿ ತೆಗಿಲಿಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಕಮ್ಮಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಈ ಒಂದು ಟಿಪ್ನ ಟ್ರೈ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಡೈಲಿ ಏನೇನೆಲ್ಲ ಯೂಸ್ ಮಾಡ್ತೀನಿ ಸೀರೆ ಉಡುವಾಗ, ಹೇಗೆ ಎಲ್ಲ ಟಿಪ್ಸ್ ಯೂಸ್ ಮಾಡ್ತೀನಿ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ. ಸೀರೆ ಎಲ್ಲ ಉಟ್ಟಾದಮೇಲೆ ನೆರಿಗೆ ಹಾಕಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಏನು ಮಾಡಬೇಕು ಅನ್ನೋದನ್ನು. ಸೊ ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ಈ ಬಟ್ಟೆ ಏನಿದೆ ಅದನ್ನು ಹೀಗೆ ನೆರಿಗೆಯ ಒಳಗಡೆಯಿಂದ ತೊಗೊಂಡ್ಬಿಟ್ಟು ಈ ಸೈಡಲ್ಲಿ ಪುಲ್ ಮಾಡಬೇಕು. ಇಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಅಲ್ಲಿಂದ ಕರೆಕ್ಟಾಗಿ ಪುಲ್ ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಲೆಫ್ಟಲ್ಲಿ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ, ಸಖತ್ತಾಗಿ ಕೂರುತ್ತೆ ಸೀರೆ. ತೆಗೆದುಬಿಟ್ಟು ಅದನ್ನು ಸ್ವಲ್ಪ ನೀವು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಟಕಿನ್ ಮಾಡ್ಕೋಬೇಕು. ಈ ಥರ ಮಾಡಿದರೆ ನೋಡಿ ಈ ಕಡೆ ನಮ್ಮ ಲೆಫ್ಟಲ್ಲಿ ಕೂಡ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಮತ್ತು ಸಾರಿ ಉಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಪು. ಪಿನ್ ಹಾಕಿ ಆದಮೇಲೆ ಆ ಥರ ಮಾಡಬೇಕು ಸರಿನಾ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಏನಾಗುತ್ತೆ, ನಾವು ತುಂಬ ಸಲ ಸೀರೆನ ಉಟ್ಕೊಂಡಾಗ ಬ್ಲೌಸ್ ಏನಾಗುತ್ತೆ ಶೋಲ್ಡರ್ ಡೌನ್ ಆಗುತ್ತಲ್ವ. ಸೊ ಅವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಅಷ್ಟೊತ್ತಿಗೆ ಏನೂ ಮಾಡೋಕ್ಕಾಗಲ್ಲ. ಸೀರೆ ಉಟ್ಬಿಟ್ಟಿರ್ತೀವಿ, ಬ್ಲೌಸ್ ತುಂಬ ಶೋಲ್ಡರ್ ಡೌನ್ ಆಗ್ತಾಯಿದೆ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ನೋಡಿ, ಬ್ಲೌಸಿಗೆ ಇಲ್ಲಿ ನಾವು ಟಕ್ಸ್ ಹಾಕಿದ್ದೇವಲ್ವ, ಕಾಜು ಹಾಕಿದ್ದೇವಲ್ವ. ಸೊ ಏನು ಮಾಡಬೇಕು, ಫಸ್ಟ್ ಕಾಜು ಇದ್ದಾಗ ಅದ್ರ ನೆಕ್ಸ್ಟ್ 1 ಇಂಚು ಅಷ್ಟು ಗ್ಯಾಪಲ್ಲಿ ಮತ್ತೊಂದು ಕಾಜನ್ನು ಮೊದಲೇ ಹೊಲಿದಿಟ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಸೊ ನನ್ನ ಬ್ಲೌಸಿಗೆ ಯೂಶ್ವಲಿ ನಾನು ಎಕ್ಸ್ಟ್ರಾ ಕಾಜನ್ನು ಹಾಕಿರ್ತೀನಿ ಇನ್ ಕೇಸ್ ಬೇಕಾದರೆ. ಇವಾಗ ನಿಮ್ಮ ಹತ್ರ ಇಲ್ಲ, ಕಾಜು ಹಾಕಿದ್ದು ಇಲ್ಲ. ಸೊ ಏನು ಮಾಡ್ಬೋದು ಅಂತಂದರೆ ಅಷ್ಟೊತ್ತಿಗೆ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಒಂದು ಸೇಫ್ಟಿ ಪಿನ್ನನ್ನು ತೊಗೊಂಡು 1 ಇಂಚ್ ಗ್ಯಾಪಲ್ಲಿ ಈ ಸೇಫ್ಟಿ ಪಿನ್ನನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ನಾವು ಬ್ಲೌಸ್ ಹಾಕ್ಕೊಂಡ್ಮೇಲೆ ಫಸ್ಟ್ ಹುಕ್ ಏನಿದೆ ಅದು ಸ್ವಲ್ಪ 1 ಇಂಚ್ ಆ ಕಡೆ ತೊಗೊಂಡು ಹಾಕಿದರೆ ನಮ್ಮ ಅಷ್ಟು ಏನು ಶೋಲ್ಡರ್ ಡೌನ್ ಆಗೋಲ್ಲ. ಸೊ ತುಂಬ ಚೆನ್ನಾಗಿ ಬ್ಲೌಸ್ ಫಿಕ್ಸ್ ಆಗುತ್ತೆ. ಈ ಒಂದು ಟ್ರಿಕ್ ಸಖತ್ತಾಗಿ ಯೂಸ್ ಆಗುತ್ತೆ. ತುಂಬ ಜನ ಒದ್ದಾಡ್ತಾರೆ ಶೋಲ್ಡರ್ ಡೌನ್ ಆಗುತ್ತೆ, ಯಾರು ಹೊಲಿದ್ರೂ ಕೆಲವೊಬ್ಬರಿಗೆ ಶೋಲ್ಡರ್ ಡೌನ್ ಆಗುತ್ತೆ. ಸೊ ಅಂಥವ್ರು ಈ ಒಂದು ಟಿಪ್ನ ಯೂಸ್ ಮಾಡ್ಬೋದು, ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ, ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.